ಅಲ್ಲ ಈ ಪ್ರೇಮಿ ಎಷ್ಟು ಹಡಿಬಿಟ್ಟಿರ್ಬೇಕು ನೋಡಿ. ಅಲ್ಲ ಊರಿಗೆ ಬರಾಕತ್ತೇನೆ ಅಂತ ನನಗೊಂದು ಮಾತು ಹೇಳಿಲ್ಲ. ನಿನ್ನೆರ ಫೋನ್ಯಾಗ ಮಾತಾಡ್ಯಾಳ ಬರ್ತೀನಂತ ಹೇಳ್ಬೇಕಿಲ್ಲ. ಇಲ್ಲಿದಾದ್ರೆ ಮತ್ತೆಲ್ಲ ವರದಿ ಮುಟ್ಟಿಸ್ಬೇಕೀಗ ನಾ ಫೋನ್ಯಾಗ ಇಂಥದ್ದು ಹೇಳಕ್ಕೆ ಬರೋದಿಲ್ಲ ಈಕಿಗೆ. ಇನ್ನೂ ಬರಲಿಲ್ಲ ಅಲ್ಲಿ ಅವರು. ಯಾಕಲ್ಲ ಅಲ್ತಿ ನಾನು ನೋಡಲಿಲ್ಲ ಅನಿಸ್ತೈತಿ. ಅಯ್ಯ ರತ್ನಿ, ಈ ಮರದ ಕೆಳಗೆ ಒಬ್ಬಕ್ಕೆ ನಿಂತ್ಕೊಂಡು ಏನು ಮಾಡಕತ್ತೀಲಿ? ಯಾಕ ನಿನ್ನ ಗಂಡಗೆ ಏನಾರು ಕಾಯಕತ್ತೇನ? ನನ್ನ ಗಂಡ ಗೌರ್ಮೆಂಟ್ ನೌಕರಿ ಮಾಡ್ತಾನಲ್ಲ, ಮುಂಜಾನೆ ಹೋಗ್ಯಾನ, ಆಫೀಸಿಂದ ಎಟೋತಿಗೆ ಬರ್ತಾನೋ ಅಂತ ಕಾಯ್ಕೊಂಡು ನಿಂತ ನನ್ನ ಗಂಡ. ಯಾಕಲೇ ನನಗ ಟಿಕ್ಕಸ್ತೇನ? ಯವ್ವ ನಿನ್ನ ಗಂಡ ಗೌರ್ಮೆಂಟ್ ನೌಕರಿ ಮಾಡ್ತಾನಂತೇಳಿ ಏನು ಹಂಗಸ್ಲಿಲ್ಲ. ನೀ ಕೇಳ್ದಲ್ಲ ನಿನ್ನ ಗಂಡ ಕಾಯಕತ್ತೀನ ಅಂತ, ಅದಕ್ಕೆ ಕೇಳಿದೆ. ಅಲ್ಲಿ ಅಲ್ತಿ ನಿನಗ ಗೊತ್ತಿದ್ದೈತಿ ನನ್ನ ಗಂಡ ಯಾವಾಗ ಕೆಲ್ಸಕ್ಕೆ ಹೋಗಿದ್ದಾನ, ಯಾವಾಗ ನೋಡು ರಾತ್ರಿ ವೇತನ ಇಸ್ಬೇಟ್ ಆಡ್ತಾನ, ಹಗಲತ್ ನಾವು ನಿದ್ದೆ ಮಾಡ್ತಾನ. ಯಾವ ನೌಕರಿಗೆ ಹೋಗ್ಯಾನಂತ ಕಾಯ್ಕೊಂಡು ನಿಂದಿರಲಿ. ನಾನು ಮನ್ಯಾಗ ಬಿದ್ದಾನಲ್ಲಿ. ನಾನು ಬೇರೆ ವಿಚಾರಕ್ಕೆ ನಿಂತಿದ್ದೆ. ಊರಿಂದ ಯಾರಾದ್ರೂ ಬರತಾರನ ನಿಮ್ಮ ಅಣ್ತಂದಿರು ನಿಮ್ಮ ಅವ್ವಾರು? ಅಯ್ಯ ಬರದ ಮನೆ ಬಂದೇನೆ ತವ್ರ ಮನೆಯಿಂದ. ಮತ್ತು ಆಗಲೇ ಬಂದು ನಾನು ನೋಡ್ಕೊಂಡು ಹೋಗ್ತಾರ ಅವ್ರು. ಅಲ್ಲೇ ಒಂದು 6 ತಿಂಗಳು ಬ್ಯಾಸರಾಗೊಂಡಿದ್ದು ಬಂದೇನೆ. ಅವ್ರೇನು ಬರ್ತಿಲ್ಲ. ನಿನ್ನ ಮತ್ತೆ ಅದಕ್ಕೆ ನಿಂತಿಲೆ? ಅಯ್ಯ ನಿನಗೆ ಗೊತ್ತಿಲ್ಲನ? ಏನು ಪ್ರೇಮಿ ಊರಿಂದ ಬಂದಾಳಂತ ಆಕಿ ಮಗನ್ ನೋಡಾಕ. ಪ್ರೇಮ್ ಊರಿಂದ ಬಂದ ಅಂತ? ಯಾವಾಗ? ಅಲ್ಲೇ ಲಲ್ತಿ ಅಲ್ಲೇ ಮನೆ ಮುಂದೆ ಇಟ್ಕೊಂಡು ಏನು ನಾಟಕ ಮಾಡಕತ್ತೀನ ಹೆಂಗ? ಯಾಕಲೆ ನಾಯಕ ನಾಟಕ ಮಾಡ್ಲಿ? ಖರೇನವ ನನಗೆ ಗೊತ್ತಿಲ್ಲ. ಯಾವಾಗ ಬಂದಿದ್ಲಂತ? ಅಯ್ಯ ಮುಂಜಾನೆ ಬಂದಾಳತ್ತ. ನಿನ್ನೆರ ನನ್ನ ಕುಟ ಫೋನ್ಯಾಗ ಮಾತಾಡ್ಯಾಳ. ಆದ್ರೆ ಒಂದು ಮಾತು ಹೇಳಿಲ್ಲ ನೋಡ್ಲಿಲ್ಲ ಅಲ್ತಿ. ಇವತ್ತು ನನ್ನ ಮಗನ ನೋಡಕ್ಕೆ ಊರಿಗೆ ಬರಾಕತ್ತೀನಿ ನಾನು ಅಂತಂದು. ಎಷ್ಟು ಹಡ್ಬಿಟ್ಟಿರ್ಬೇಕು. ಇಲ್ಲಿದು ಎಲ್ಲ ವರದಿ ಮುಟ್ಟಿಸ್ಬೇಕಾಕಿ ಫೋನ್ಯಾಗ. ನನ್ನ ಮಗ ಏನು ಮಾಡತ್ತನ್ಲಿ ರತ್ನಿ, ನಮ್ಮ ಅತ್ತೆ ಏನು ಮಾಡತ್ತಾಳಿ, ನನ್ನ ಗಂಡ ಏನು ಮಾಡತ್ತಾನು, ನಮ್ಮ ಮನೆಗೆ ಯಾರು ಬಂದರು ಯಾರು ಹೋದ್ರು ಅಂತ ಎಲ್ಲ ಕೇಳ್ತಾಳ ಫೋನ್ಯಾಗ. ಊರು ಹಡ್ಬಿಟ್ಟಿ. ಈಗ ಮಾತ್ರ ಬರೋದು ಒಂದಿಟ್ಟು ಹೇಳ್ದಂಗೆ ಹೋಗ್ಯಾಳ ನೋಡು. ಅಲ್ಲ ಪಂಚಾಯತಿ ಕೂಡ್ಸೋದು ಸಹ ನನ್ನ ಮುಂದೆ ಹೇಳಿಲ್ಲ ನೋಡು. ಅಲ್ಲೇ ಬರೋದು ಬಂದಾಳ, ಬಂದೇನ ಸರಳಿ ಮನೆಗೆ ಹೋಗ್ಯಾಳತ್ ನೋಡು. ಯಾಕೆ ನನ್ನ ಕೊಟ್ಟಾಗಿಟ್ಟು ಫೋನ್ಯಾಗ ಮಾತಾಡ್ತಾಳೆ. ನಮ್ಮ ಮನೆಗೆ ಬರಬಾರ್ದಾಗಿತ್ತನ, ನಿಮ್ಮ ಮನೆಗೆ ಹೋಗಬಾರ್ದಾಗಿತ್ತನ. ನೋಡು ಹೆಂಗಿರ್ಬೇಕತ್ತಿ. ಅವ್ರವರೇ ಒಟ್ಟಾಗ್ಯಾರ್ಲಿ ಗುಟ್ಟು ಮಾಡಾಕತ್ತಾರ ಅವ್ರು. ಏನ ಅಯ್ಯ ಬಿಡು, ಅವ್ರು ಒಟ್ಟರಾಗ್ಲಿ ಗುಟ್ಟರಾಗ್ಲಿ ನಮ್ಗೇನು ಅದರಿಂದ ಲಾಭ ಇಲ್ಲ ನುಕ್ಸಾನ ಇಲ್ಲ. ಅದು ಬಿಡು, ಪಂಚಾಯತಿ ಎದ್ರ ಸಂಬಂಧ ಕುಡ್ಸಿರೋದಂತ? ಅದೇ ಮಗನ ನೋಡಕ್ಕೆ ಬಂದಿದ್ಲಲ್ಲ ಅವೇನ ಅನ್ನಂತ ಸುರೇಶಣ್ಣ, ನೀನು ಬೇಡ ನನಗೆ ನನ್ನ ಮಗ ಬೇಕು, ನಾನು ನಿನಗೆ ಡೈವರ್ಸ್ ಕೊಡ್ತೀನಿ ಅನ್ನಂತ. ಈಕೆ ನನಗೂ ನೀನು ಬೇಡ ನಾನು ನಿನಗೆ ಡೈವರ್ಸ್ ಕೊಡ್ತೀನಿ ಅಂತ ಈಕೆ ಅಂದ್ಲತ್ತ. ಅದಕ್ಕೆ ಮಗ ಯಾರ ಕಡೆಗೆ ಹೊಕ್ಕಾನ ಅವ್ರ ಕಡೆಗೆ ಇರಲಿ ಅಂತಂದು ಏನೋ ಪಂಚರ್ ಕೂಡ್ಸಣ ಅಂತೇಳಿ ಪ್ರೇಮಿಯರಪ್ಪ ಅಂದ್ರಂತ. ಗುಡಿಯಾಗ ಪಂಚರ್ ಕೂಡಿಸ್ಯಾರ, ಇನ್ನು ಪಂಚಾಯತಿ ಮುಗಿದಿಲ್ಲತ್ತ. ಅವರ ಬರ್ತಾರನ ಏನಾತ ಸುದ್ದಿ ಕೇಳೋಣ ಅಂತ ಇಲ್ಲೇ ನಿಂತಾನೆ. ಹೌದು ಲಲ್ತಿ, ಮನೆ ಮುಂದೆ ಇಷ್ಟೆಲ್ಲ ನಡೆದೈತಿ. ಮನೆ ಹಿಂದಿರಕ್ಕೆ ನನಗೆಲ್ಲ ಸುದ್ದಿ ಗೊತ್ತಾಗೈತಿ. ನೀ ಅಲ್ಲೇ ಮನೆ ಮುಂದೆ ಇದ್ದು ನಿನಗೇನು ಸುದ್ದಿ ಗೊತ್ತಾಗಿಲ್ಲ ಅಂದ್ರೆ ಎಲ್ಲಿ ಹೋಗಿದ್ದೇವ? ಹೋಗಲಿ, ನಾ ಎಲ್ಲಿ ಹೋಗಿಲ್ಲ, ಮನ್ಯಾಗ ಅದನಿ. ಹೋಗಲಿ, ಅವ್ರೇನು ಬಾಯ್ ಮಾಡಿ ಜಗಳ ಮಾಡಿದಕ್ಕಿಲ್ಲ, ನನಗೇನು ಕೇಳಿಸಿಲ್ವಾ? ಏನವ ಒಟ್ಟಲ್ಲಿ ನಮ್ಮ ಮನೆಗೆ ಕೇಳ್ಸಾಕತ್ತಿತ್ತು ಅವ್ರ ಬಾಯಿ. ನೀವು ಮನೆಗೆ ಕೇಳಿಸಿಲ್ಲ ಅಂದ್ರೆ ನಂಗೆ ನಂಬಕ್ಕಾಗವಲ್ದು. ಅಂದಂಗೆ ಎಷ್ಟೊತ್ತಿನಾಗ ಅದು ಬಾಯಿ ಕೇಳ್ಸಾಕತ್ತಿದ್ದು? ಮುಂಜಾನೆ ಒಂದು 11 ಗಂಟೆನ ಆಗಿತ್ತೇನು. ಅಯ್ಯ ರತ್ನಿ, ನಾವ ಮನ್ಯಾಗ ಇರ್ಲಿಲ್ಲ ಅಷ್ಟೊತ್ತಿನಾಗ. ಎಲ್ಲಿಗೆ ಹೋಗಿತ್ತು? ಅಯ್ಯ ನಮ್ಮ ಹುಡುಗರು ಸಾಲಿದು ಅರ್ಧ ಫೀಸ್ ಕಟ್ಟಿದ್ವಿ, ಇನ್ನು ಅರ್ಧ ಫೀಸ್ ಕಟ್ಟಿದ್ದಿಲ್ಲ. ಹಂಗ ಏನೋ ಪೇರೆಂಟ್ಸ್ ಮೀಟಿಂಗ್ ಇಟ್ಟೇನಿ ಅಂತಂದಿದ್ರು. ಹಂಗ ಮುಗಿಸ್ಕೊಂಡಂಗೆ ಆಕತಿ, ಅವ್ರದ್ದು ಫೀಸ್ ಕಟ್ಟದಂಗೆ ಆಕತಿ ಅಂತೇಳಿ ಮುಂಜಾನೆ ಹುಡುಗರಿಗೆ ಡಬ್ಬಿ ಕೊಟ್ಟು ಕಳಿಸಿದ್ದಿಲ್ಲ, ನಾನು ತೊಗೊಂಡೋಗಿದ್ದೆ. ಹಂಗ ಗುಟ್ಟು ಡಬ್ಬಿ ಕೊಟ್ಟು ಫೀಸ್ ಕಟ್ಟಿ ಮೀಟಿಂಗ್ ಮುಗಿಸ್ಕೊಂಡು ಬರಟತ್ತಿಗೆ ಲೇಟ್ ಆಯ್ತು. ಆಮೇಲೆ ನಾನು ಮಧ್ಯಾಹ್ನ 1:30-2 ಗಂಟೆ ಆಗಿತ್ತು ನಾ ಬಂದಾಗ. ಅಷ್ಟೊತ್ತಿನಾಗ ಯಾರು ಇರ್ಲಿಲ್ಲ ಬಿಡು. ನಾ ಇಲ್ಲ ಸರಳೇರು ಹೊರಗೆ ಹೋಗಿರ್ಬೇಕು ಅನ್ಕೊಂಡೆ, ಯಾರು ಕಾಣಲಿಲ್ಲ. ಆಮೇಲೆ ಅಲ್ಲಿಂದ ಬಂದ್ಮೇಲೆ ನಾ ಒಂದಿಟ್ಟು ಹೊತ್ತು ಮುಕ್ಕೊಂಡೆ. ಈಗ ನೋಡಿ ನಾ ಹೊರಗೆ ಬಂದಿರೋದು. ಈಗೆಲ್ಲ ಹೊಂಟಿರೋ? ಇಲ್ಲೇ ಒಂದು ಸ್ವಲ್ಪ ಚಂದ್ರಿಯರ ಮನೆಗೆ ಹೋಗಿ ಬರ್ತೀನಿ. ಏನೋ ಚಂದ್ರಿ ಗಂಡಗೂ ಒಂದಿಟ್ಟು ಜಗಳ ಆಗೈತಂತ, ಒಂದಿಟ್ಟು ಮಾತಾಡ್ಸ್ಕೊಂಡು ಬರ್ತೀನಿ, ಅದಕ್ಕೆ ಹೊಂಟೀನಿ. ಅಯ್ಯವ್ವ ಅದನ್ನ ಹೊಡೆದು 2 ದಿನ ಆತು. ನೀ ಇವತ್ತು ಹೊಂಟಿ ಯಾಕೆನ ಮಾತಾಡ್ಸಕ್ಕೆ? ಅಲ್ಲ ಇಡೀ ಓಣ್ಯಾಗ ಉಳ್ಳಾಡ್ಸೊಡ್ದಾನ, ಇಡೀ ಓಣಿ ಮಂದಿ ನೋಡೈತಿ. ನೀ ಏನೀಗ ಸಮಾಧಾನ ಹೇಳಾಕೊಟ್ಟಿ ಇಷ್ಟು ದಿನ ಆದಮೇಲೆ? ಹಿಂದಕ್ಕೆ ಹೋದ್ರೆ ಕೆದರ್ಕದಂಗೆ ಆಕತಿ, ಬೇಸರ ಮಾಡ್ಕೋತಾರ ಅಂತ ಅದಕ್ಕೆ 2 ದಿನ ತಡ ಹಾಕೊಂಟೇನಿ. ಏನಾತ ಹೇಳಿ, ನಾನಾಕಿ ಒಂದಿಟ್ಟು ರೊಕ್ಕ ಕೊಡೋದೈತಿ, ಹಂಗೆ ಕೊಟ್ಟು ಬರೋಣ ಅಂತ ಹೊಂಟೇನಿ. ಅಯ್ಯನ ಅಮ್ಮ, ನೀನು ಚಂದ್ರಿ ಹತ್ರ ಸಾಲ ಮಾಡಿದ್ಯಾ? ಅಯ್ಯಯ್ಯವ್ವ, ಅಲ್ಲಲ್ಲಿ ಗೌರ್ಮೆಂಟ್ ನೌಕರಿ ಅವನು ಹೆಣ್ತಿಯಾಗಿ, ಅದು ಆ ಕುಡುಕು ಗಂಡನ ಕಟ್ಕೊಂಡಿರೋ ಚಂದ್ರಿ ಅಂತಕ್ಕೆ ನೀನು ನೌಕರಿದವನು ಹೆಣ್ತಿ ಸಾಲ ಮಾಡಿ ಅಂದ್ರೆ ನನಗೆ ನಂಬಕ್ಕಾಗವಲ್ದು ಬಿಡು. ಎದ್ರ ಸಂಬಂಧ ಸಾಲ ಮಾಡಿದ್ಲಿ? ಅದು ಎಷ್ಟು ಸಾಲ ಮಾಡಿದ್ದಿ? 20 ರೂಪಾಯಿ ಸಾಲ ಮಾಡಿದ್ದೆ. ಏನ 20 ರೂಪಾಯಿ ಸಾಲನ? ಯಾವ್ದಕ್ಕಲಿ? ಕಾಯಿಪಲ್ಯ ತರಿಸಿದ್ಮೇಲೆ ಅದರದು. 20 ರೂಪಾಯಿದು ಏನು ಕಾಯಿಪಲ್ಯ ತರಿಸಿದ್ದೇವ ನೀ? ಯಾಕೆ ಅಂತಕ್ಕೆ? ಏನೂ ಇಲ್ಲ ಯಾವ ಅಂತದು. ಹೋದ ವಾರ ಕಾಯಿಪಲ್ಯಕ್ಕ ನಾ ಹೋಗಿರ್ಲಿಲ್ಲ, ಮನೆಗೆಲ್ಲ ಕಾಯಿಪಲ್ಯ ಇತ್ತು, ಹಸಿಮೆಣಸಿಕಾಯಿ ಒಂದೇ ಇರಲಿಲ್ಲ. ಅದಕ್ಕೆ ಒಂದು ಪಾಕಿಲ ಹಸಿಮೆಣಸಿಕಾಯಿ ತಂದು ಕೊಡು, ರೊಕ್ಕ ಕಟ್ಟು ಕೊಡ್ತೀನಿ ಅಂದಿದ್ದೆ. ತಂದು ಆಕಿ ಮಗನ ಕೈಯಾಗ ನಮ್ಮ ಮನೆಗೆ ಕೊಟ್ಟು ಕಳಿಸಿದ್ಲು. ಆದ್ರೆ ಚಿಲ್ಲರ್ ಇರಲಿಲ್ಲ ಅಂತೇಳಿ ಅವತ್ತು ರೊಕ್ಕ ಕೊಟ್ಟಿದ್ದಿಲ್ಲ. ಹೋದ ವಾರ ಆಕಿ ತಂದು ಕೊಟ್ಟಿದ್ದು, ನಾ 1 ವಾರ ಆತು ಆಕಿ ರೊಕ್ಕ ಕೊಟ್ಟಿದ್ದಿಲ್ಲ. ಅದಕ್ಕೆ ಈಗ ರೊಕ್ಕ ಕೊಟ್ಟಂಗೂ ಆಕತಿ, ಆಕಿನ ಮಾತಾಡ್ಸ್ಕೊಂಡು ಬಂದಂಗೂ ಆಕತಿ ಅಂತೇಳಿ ಹೊಂಟೇನಿ. ಹೌದೇನ? ಹೋಗು ಕೊಟ್ಟು ಬಾ, ಹೋಗು, ಹೊತ್ತಾಕೈತಿ. ಮತ್ತೆ ಇವ್ರು ಬಂದ್ರಲ್ಲಿ? ಬಂದ್ರೆ ನೋಡು ಪಂಚಾಯತಿ ಮುಗೀತು ಅನಿಸ್ತೈತಿ. ಅದಕ್ಕೆ ಇವ್ರು ಬಂದಾರ ಅವ್ವ ಮಗ.
ಅವರು ಬರ್ತಾರೆ ಈಗ ಸರಳಿಯರು. ಏನ ಲಲಿತಾ ರತ್ನವ ಚಾನ ಆಗೈತೆ ನೋಡ್ರಿ ಚಿಗವರ, ನಿಮ್ದು? ಈಗ ಹೋಗಿ ಮಾಡ್ಬೇಕು ನೋಡ್ವಾ ನಾವು. ಸರಳಿ ಏನ್ಲೇ ಅಂದಂಗ ಪಂಚಾಯತಿಗೆ ಹೋಗಿದ್ರಲ್ಲ, ಏನಾತು? ಈಗ ಟೈಮ್ ಇಲ್ಲ, ನಂದು ಸಂಜೆ ಕೆಲಸ ಎಲ್ಲ ಹಂಗೈತಿ. ನಾನು ಮತ್ತೆ ಇನ್ನೊಂದು ದಿನ ಹೇಳ್ತೇನೆ ತಗೋ. ಮತ್ತು ಪ್ರೇಮಿಯರು ಮನೆಗೆ ಬರಾಕತ್ತಾರ, ಒಟ್ಟು ಚಾಗಿ ಮಾಡ್ಕೊಡ್ತೀನಿ. ಹಾಂ, ಏನು ಅನ್ಕೋಬೇಡ, ಇನ್ನೊಂದು ಸರಿ ಸಿಕ್ಕಾಗಿ ಹೇಳ್ತೀನಿ. ಹಾಂ, ಕೆಟ್ಟು ಬಂದತ್ ನೋಡಿಕ್ಕೀಗ ಹೊಗಣಿಗೆ. ರತ್ನಿ ಆರಾಮದಿ ಅನ್ಲೇ? ಆರಾಮದೇನಿ. ನೀನು ಚಿಗವರ ಕಾಕಾರ ಆರಾಮದಿರಿ? ಹ್ಞೂ ನಾ ತಂಗಿ ಆರಾಮದೇ ನೋಡು. ನಮ್ಗೆ ಕಾಯ್ಕೊಂಡು ನಿಂತಿದ್ದೇನ್ಲೇ ರತ್ನಿ? ನಿನಗ ಕಾಯ್ಕೊಂಡು ನಿಂತಿದ್ದೆ. ಅಲ್ಲಲೇ ನಿನ್ನೆ ರಾಟ ಫೋನ್ಯಾಗ ಮಾತಾಡಿಟ್ಟಿ, ಒಂದು ಮಾತು ಬರಾಕತ್ತೇನೆ ಅಂತ ಹೇಳಿಲ್ಲಲೇ, ಎಷ್ಟು ಇದ್ದಿರ್ಬೇಕು ನೀ? ಅಯ್ಯ ರತ್ನಿ, ಬೇಸರ ಮಾಡ್ಕೋಬೇಡಲಿ. ನೀ ಎಷ್ಟು ಉಪಕಾರ ಮಾಡಿ ನನಗೆ. ನಾನು ನಿನಗೆ ಊರಿಗೆ ಬರಾಕತ್ತೇನಂತ ಟೆನ್ಷನ್ನಾಗಿ ಹೇಳೋದೇ ಮರ್ತು ಬಿಟ್ಟೆ. ನಾನು ನನ್ನ ಮಗನ ಬಗ್ಗೆ ಕೇಳಿದ್ನೆ, ನೀನು ನನ್ನ ಮಗ ಹಿಂಗೆ ಸಪ್ಪು ಕುಂದ್ರಾಕತ್ತಾನ ಅಂದೆ. ನಾನು ಅದೇ ವಿಚಾರ ಮಾಡ್ಕೊಂಡು ಊರಿಗೆ ಬರಾಕತ್ತೇನೆ ಅನ್ನೋದು ಹೇಳೋದ ಮರ್ತು ಹೋತ್ಲೇ ರತ್ನಿ. ಬೇಸರ ಮಾಡ್ಕೋಬೇಡ. ಮುಂಜಾನೆ ಎದ್ದು ಬರಬೇಕಂದ್ರೆ ಗಡಬಡ ಆತ. ಮತ್ತು ಗಾಡ್ಯಾಗ ಅಪ್ಪಾಜಿ ನಾನು ಇದೇ ಸುದ್ದಿ ಮಾತಾಡ್ಕೊತ ಬಂದ್ವಿ, ಫೋನ್ ಹಚ್ಚೋದ ಮರ್ತು ಬಿಟ್ನಿಲೆ. ಬಂದಿದ ತಕ್ಷಣ ಸೀದಾ ಸರಳಿಯರ ಮನೆಗೆ ಹೋದ್ವಿ. ಬಿಡ್ಲೇ ಇಲ್ಲವ ಆಕಿ ನೀಲ ಚಿಗವ, ಬರ್ರಿ 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 ಅನ್ನಕತ್ಲ. ಮತ್ತು ಅದಕ್ಕೆ ನಿಮ್ಮ ಮನೆ ಕಡೆಗೂ ಬರೋದಾಗಲಿಲ್ಲ. ಬೇಸರ ಮಾಡ್ಕೋಬೇಡಲೇ, ನೀನು ಎಷ್ಟು ಉಪಕಾರ ಮಾಡಿ ನನಗೆ. ಬೇಸರ ಆತನ್ಲೇ ರತ್ನಿ. ಇರ್ಲಿ ಬಿಡು, ಅದೇನು ಗೆಳತಿಯಾರ ನಡುವೆ ಇದೇನು ಇದಕ್ಕೆ ಕ್ಷಮಿಸದ ಅಂತದು ಇಂಥದ್ದು ನಾ ಏನು ತಪ್ಪು ತಿಳ್ಕೊಂಡಿಲ್ಲಲೇ. ನಾನು ಅನ್ಕೊಂಡೆ ನೀವು ಮರ್ತಿರ್ಬೇಕನ್ನ ಅಂತಂದು. ಇರ್ಲಿ ಬಿಡು, ಇರಲಿ. ಸದಾರಾಮೆ ಈಗರು ನನಗೆ ಹೇಳಿರೋ ತಟ್ಟ ಕುಣಿಯಾಕತ್ತಿಲ್ಲ, ಈಗ ನಡಿ ಏನಾಗತ್ತ. ನಾಟಕ ಮಾಡೋದನ್ನ ಈಕಿ ನೋಡಿ ಕಲಿಬೇಕು. ಈಕಿ ಪ್ರೇಮಿಗಿನ 2 ಕೈ ಹೆಚ್ಚದ. ಬರ್ಲಿ ಮನೆಗೆ ಹೋಗೋಣ. ಬರ್ರಿ ಕಾಕರ ಚಿಗವ ಮನೆಗೆ ಹೋಗೋಣ ಬರ್ರಿ. ಬೇಡ ರತ್ನಿ, ನಮ್ಗೆ ಹೊಳ್ಳಿ ಊರಿಗೆ ಹೋಗಕ್ಕೆ ಹೊತ್ತಾಕೈತಿ. ಕತ್ಲೊಂದು ಆಗಕ್ಕೆ ಬಂದೈತಿ, ಅದಕ್ಕೆ ಹುಡುಗ ಬಂದೈತಿ ಜೊತೆಗೆ. ನಾನು 2 ದಿನ ಬಿಟ್ಟು ಬರ್ತೇನೆ ತಗೋ ಹುಡುಗನ ಬಿಡಾಕ. ಆವಾಗ ನಿಮ್ಮ ಮನೆಗೆ ಬರ್ತೀನಿ. ಹಾಂ, ಹುಡುಗನ ಬಿಡಾಕೆ ಬರ್ತೀಯ? ಯಾಕೆ ನಿನ್ನ ಜೊತೆಗೆ ಕರ್ಕೊಂಡು ಹೊಂಟಿಲ್ಲನ? ಅವ್ನಿಗೇನ 15 ದಿನ ಟೈಮ್ ಬೇಕಂತ ವಿಚಾರ ಮಾಡಿ ನನ್ನ ಕುಟ್ಟಾಗಿರ್ತಾನೆ ಇಲ್ಲ ಅನ್ನೋದನ್ನು ಹೇಳ್ತಾನಂತ. ತಂದಾನ ಏನು ಹೇಳ್ತಾನ ಬಿಡ್ತಾನ ನಂಗೆ ಗೊತ್ತಿಲ್ಲ. 2 ದಿನ ಇಟ್ಕೊಂಡು ತಂದು ಬಿಡ್ರಿ, 15 ದಿನ ಆದಮೇಲೆ ಏನು ಅನ್ನೋದು ವಿಚಾರ ತಿಳಿಸ್ತೀನಿ ಅಂದಾನ. ಹ್ಞೂ ಅಂದು ಹೊಂಟಿ. ಈಗ 2 ದಿನ ನನ್ನ ಮಗನ ನನ್ನ ಜೊತೆಗೆ ಇಟ್ಕೊಂಡು ತಂದು ಬಿಟ್ಟು ಹೋಗ್ತೀನಿ. ಏನೋ 15 ದಿನ ಬಿಟ್ಟು ಹೇಳ್ತಾನಂತ. ಏನು ಹೇಳ್ತಾನ ಬಿಡ್ತಾನ ಗೊತ್ತಿಲ್ಲ. ಡೈವರ್ಸ್ ಕೊಡ್ತೀನಿ ಅನ್ನೋ ಮಾತು ಅಂದಾನ್ಲಿ. ಏನು ಡೈವರ್ಸ್ ಕೊಡ್ತಾನಂತ? ಡೈವರ್ಸ್ ಕೊಡ್ತೀನಿ ಅಂತ ಮುಂಜಾನೆ ಅಂದಿದ್ದ. ಅಲ್ಲಿ ಪಂಚರ್ ಮುಂದೆ ಡೈವರ್ಸ್ ಕೊಡ್ತೇನೆ ಅಂದಿದ್ದಕ್ಕೆ ಅವರು ಮಗಗೆ ಇಬ್ಬರು ಮುಖ್ಯ ವಿಚಾರ ಮಾಡ್ರಿ ಅಂದಿದ್ದಕ್ಕೆ 15 ದಿನ ಟೈಮ್ ತೊಗೊಂಡಾನ. ನೋಡೋಣ 15 ದಿನದವರೆಗೂ ಏನಾಕೈತೆ ಅನ್ನೋದು. ಅದಕ್ಕೆ ನಾನು 2 ದಿನ 3 ದಿನಕ್ಕೊಂದ್ಸಲ ಬಂದು ನನ್ನ ಮಗನ ನೋಡ್ಕೊಂಡು ಹೋಗ್ತೀನಿ. ಅವಾಗ ಬರ್ತೀನಿ ತಗೋರತ್ನಿ. ಆತು ಬಿಡು, ಹೆಂಗಾರ ಆಗಲಿ. 15 ದಿನದಾಗ ಮನಸ್ಸು ಬದಲಾಯಿಸಿದ ಅಂದ್ರೆ ಭಾಳ ಚಲೋ ಆಕೈತಿ. ನೀನಾದರೂ ಬುದ್ಧಿ ಕಲ್ಕೋ ಪ್ರೇಮಿ. ಒಂದೆಡೆ ನಿನ್ನ ಕ್ಷಮಿಸಿ ಸುರೇಶನ ಹೊಳ್ಳಿ ಮನೆ ಕರ್ಕೊಂಡ ಅಂದ್ರೆ ಮತ್ತಿಂದ ಹಳೆ ಬುದ್ಧಿನ ತೆಗಿಬೇಡ. ಗೆಳತಿಯಾಗಿ ನೀ ಮಾಡಿದ್ದಕ್ಕೆಲ್ಲ ಸೈ ಅನ್ನಕ್ಕೆಲ್ಲ ತಿಳ್ಕೊ. ಹಳೆ ಬುದ್ಧಿ ಎಲ್ಲ ಬಿಟ್ಟುಬಿಡು, ಕೆಟ್ಟದ್ದು ಚಲೋದಟ್ಟು ವಿಚಾರ ಮಾಡು. ಈಗ ಕೆಟ್ಟ ಬುದ್ಧಿ ಮಾಡಿದ್ದಕ್ಕೆ ನಿನ್ನ ಮಗನ ಕಳ್ಕೊಂಡು ಇನ್ನು ಅದನ್ನ ಮಾಡ್ಕೋತ ಹೋಗ್ಬೇಡ. ಮತ್ತು ಆಕೆ ಬಂದಾಳಲ್ಲ ಮನೆಗೆ ನೋಡಿದೆನಾ? ನೋಡಿದೆ. ನಾ ಅತ್ತಾಗ ಹೋಗೋದು ಒಂದ ಸೊನ್ನಿ. ಈ ತತ್ತಂದು ಇಲ್ಲೇ ತಳ ಹಾಕ್ಯಾರಕ್ಕೇನ ಗೊತ್ತಾಗೈತಿ. ಹೆಟ್ಟೆ ಬಂದೇನಾಕಿ. ಇಲ್ಲಿಲ್ಲ ಹೊಕ್ಕಾಳತ್ತ. ನಾನು ಕೇಳಿದೆ ನಿನ್ನೆ, ಹಿತ್ತಲ ಬಂದಿದ್ಲು. ಏನವಾ ಇಲ್ಲೇ ಇರಕ್ಕೆ ಬಂದಿರೇನ ಅವ್ವ ಮಗಳ ಹಂಗೆ ಅಂದೆ. ಅದಕ್ಕೆ ಇಲ್ಲಿಲ್ಲ ಅಕ್ಕ, ನಮ್ಮ ಪಿಂಕಿಗೆ ಆರಾಮಿಲ್ಲ, ಅದಕ್ಕೆ 2 ದಿನ ಅದೇನಿ ಹೊಕ್ಕನಿ ಅನ್ನ ಮತ್ತೆ ಅಂದ್ಲು. ಏನೋ ಒಟ್ಟು ಅಂದ ಹಂಗೆ. ನೋಡ ಏನಾಕತಿ. ಹೊತ್ತಕತ್ತು ಒಳ್ಳೆ ನಾವು ಹೋಗಾಕ ಕತ್ಲಾಗ್ಬಿಡ್ತೈತಿ. ಈಗ 3 ಸಂಜೆ ಆತು. ಲಲ್ತಿ ಬರ್ತೇ ತಗೋ. ಅಲ್ಲೇ ಲಲ್ತಿ, ನಾವು ಬಂದಾಗ ನೀ ಇರಲಿಲ್ಲ ಅಲ್ಲೇ. ನಮ್ಮ ಮಗಳದು ಸಾಲಿಗೆ ಹೋಗಿದ್ನಿಲ್ಲ, ಒಟ್ಟು ಕೆಲಸ ಇತ್ತು. ನೀವು ಬಂದಿರಂತ ನನಗೆ ರಾತ್ರಿ ಹೇಳಿದ್ಲು, ನನಗೂ ಗೊತ್ತಾಗಿದ್ದಿಲ್ಲ. ಚಲೋ ಆತು ಬಿಡು, ಹೆಂಗಾರ ಆಗಲಿ. ಒಟ್ಟಲ್ಲಿ ನಮ್ಮ ಮಗನ ನಿನಗೆ ನೋಡೋಕೆ ಆತಲ್ಲ, ಎಲ್ಲಾದ್ರಿಂದ ಪಾರಾಗಿ ಗೆದ್ದುಕೊಂಡು ಬಂದಿವ. ಇನ್ನಾರ ಆರಾಮಾಗಿರು. ನಡಿಯ ತಂಗಿ, ಹೋಗೋಣ ಹೊತ್ತಕತಿ. ಬರ್ತೇ ತಗೋರ್ವ ತಂಗಿ, ನಡಿಯ ಪ್ರೇಮ. ಬರ್ಲೇ ರತ್ನಿ, ಹುಡುಗನ 1-2 ಅರಿವಿ ಇಸ್ಕೊಂಡು ಹೋಗಿ. ಲಲಿತಾ ಬರ್ತೀನಿ ತಗೊಳ. ಆಯ್ತು. ನಡಿಯಪ್ಪಾಜಿ. ನಾನು ಬರ್ತೀನಿ ತಗೊಳ್ಳೆ ರತ್ನಿ. ಸ್ವಲ್ಪ ಸಮಯದ ನಂತರ ನಿಮ್ಮನ್ನ ಕರೆಯಕ್ಕೆ ಬಂದೆ ನೋಡ್ರಿ. ಎಷ್ಟೊತ್ತಾತು ಬರಲೇ ಇಲ್ಲ ಅಂತ. ಬರ್ರಿ ಅಣ್ಣ, ಬರ ಪ್ರೇಮ, ಬರ್ರಿ ಅತ್ಕ್ಯಾರ. ಯಾಕ್ರಿ ಹೊತ್ತಾಗಿತ್ತು, ನಾವು ಹೊಂಟಿದ್ವಿ. ಮತ್ತೆ ಇನ್ನೊಂದ್ಸಲ ಬರ್ತೇವೆ ಹೇಳ್ರಿ ಅಕ್ಕ, ಏನು ಅನ್ಕೊಳಕ್ ಹೋಗ್ಬೇಡ್ರಿ. ಅಲ್ಲ, ಮುಂಜಾನಿಂದ ಏನೂ ತಿಂದಿಲ್ಲ. ಒಂದಿಟ್ಟು ಏನಾರ ತಿಂದು ಚಹಾ ಕುಡ್ದು ಹೋಗಿದ್ರಿ. ಊರಿಗೆ ಹೋಗಿ ಮುಟ್ಟಾಕ ಹೊತ್ತಾಕೈತಿ. ಇರ್ಲಿ ಹೇಳ್ರಿ ಅಕ್ಕ, ಏನ 5 ಮಿನಿಟಿನ ದಾರಿ. ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಾವು ಬಂದಿದ ತಕ್ಷಣ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿರಿ. ನಿಮ್ಮಿಂದನೂ ಭಾಳ ಉಪಕಾರ ಆಗೈತಿ. ನಿಮ್ಮ ಸೊಸಿ ನಿಮ್ಮ ಮಗ ಮನಸ್ಸು ಮಾಡಲಿಲ್ಲ ಅಂದಿದ್ರೆ, ನೀವು ಮನಸ್ಸು ಮಾಡಲಿಲ್ಲ ಅಂದಿದ್ರೆ ನನ್ನ ಮಗಳು ಇವತ್ತು ಹೊರಗೆ ಇರ್ತಿದ್ದಿಲ್ಲ.
ನಿಮ್ಮದು ಋಣನ ದೊಡ್ಡದೈತಿ ನಮ್ಮ ಮ್ಯಾಲೆ. ಇರಲಿ ಅಕ್ಕಾರ, ಮತ್ತೆ ಇನ್ನೊಂದ್ಸಲ ಬರ್ತೀವಿ. ಈಗ ಕತ್ಲಾಗಕ್ಕೆ ಬಂದೈತಿ, ಹುಡುಗೊಂದದ ಜೊತೆಗೆ ಅದಾನ, ದಾರಿ ಒಂದು ಚಲೋ ಇಲ್ಲ, ಅದಕ್ಕೆ ದೌಡ್ ಹೋಗ್ಬಿಡ್ತೇವೆ ರೀ. ಮತ್ತೆ ಬರ್ತಿರ್ತೇವೆ ಹೇಳ್ರಿ, ಬರ್ತೀವಿ. ಹಾಂ ರೀ. ಅಲ್ಲ, ಒಂದಿಟ್ಟು ಏನಾರು ಹೊಟ್ಟಿಗೆ ತೊಗೊಂಡು ಹೋಗಿದ್ರೆ ಹಾಕಿತ್ತು. ಇಲ್ಲ ಹೇಳ್ರಿ, ಏನು ದೂರಿನ ದಾರಿ, ಸುಳ್ಳ ಯಾಕೆ ತ್ರಾಸ ಮಾಡ್ಕೋತೀರಿ. ಬರ್ತೀವಿ. ಬರ್ತೀರಿ ಹಂಗಾರ? ಬರ್ತೀವಿ ತಗೊಳ್ರಿ ಚಿಗವ. ನಡಿಯವ ಹೊತ್ತಕತಿ. ಹುಷಾರಾಗಿ ಹೋಗ್ಬರ್ರಿ ಹಂಗಾರ. ಶೈಲಾ, ಯವ ಕುಡಿಯಾಕೆ ನೀರು ತರಲಿ? ನೀರೇನು ಬೇಡ, ಒಂದು ತಟಗ ಚಹಾ ಮಾಡು. ಅಣ್ಣ ಹುಡುಗ ಎಲ್ಲಿ? ಹಿಂದೆ ಬರಾತಾರನ? ನಿಮ್ಮ ಅಣ್ಣ ಹಿಂದೆ ಬರಾಕತ್ತಿರ್ಬೇಕು, ಹುಡುಗ ಬರಲಿಲ್ಲ ಅಂದ್ರೆ ಹುಡುಗನ ಅತಿ ಜೋಡಿನ ಕಳಿಸಿದ್ರ್ಯಾ? ಅಕ್ಕಿ ಜೋಡಿಗೆ ಹೋದ. ಅದೇಂಗಣ್ಣ, ನೀನಿಲ್ಲಿ ಎಷ್ಟು ದಿನ ಜೊತೆಗೆ ಇಟ್ಕೊಂಡು ನೋಡ್ಕೊಂಡ್ರು ಅಕ್ಕಿ ಜೋಡಿನ ಹೆಂಗೆ ಹೋದಾವ? ಅತ್ತಾಗ ಅಲ್ಲ, 2 ದಿನ ಇಟ್ಕೋತೀನಿ ಅಂತ ಕರ್ಕೊಂಡು ಹೋಗ್ಯಾಳ, ಹೊಳೆ ತಂದು ಬಿಡ್ತಾಳ. ಎಲ್ಲ ಈ ಭಾಡ್ಯಾನಿಂದನ ಆಗಿದ್ದು. ಯಾಕೆ ಏನಾತು? ಶುರು ಮಾಡಿ ಈಗ ನಿಂದು. ಏನಾತು ಬೇಗ? ಏನಂದ್ರು ಪಂಚರು? ಅಯ್ಯ ತಂಗಿ, ಯಾ ದರಿದ್ರ ಬಂದು ನಮ್ಮನೆ ಕಾಲು ಇಡಬಾರ್ದು ಅಂತ ನಾನು ಅನ್ಕೊಂಡಿದ್ನಿಲ್ಲ. ಇವ ಹೊಳ್ಳಕಿನ ಮನೆ ಕರ್ಕೊಂಡು ಬರೋ ತೀರ್ಮಾನ ಮಾಡ್ಯಾನ. ಮಾಡ್ಯಾನಿವ. ಈಗ ಅಲ್ಲಿವೆ ನಾಕಿನ ಕರ್ಕೊಂಡು ಬರ್ತೇನೆ ಅಂತ ಹೇಳೇನೇನು? ಹೇಳಿನಪ್ಪ, ಆದ್ರೆ 15 ದಿನ ಟೈಮ್ ತಗೊಂಡು 2 ದಿನ ಆಕಿ ಕುಟ ಮಗನ ಕಳಿಸಿಯಲ್ಲ. ಈಗ ಆಕಿ ಮತ್ತೆ 2 ದಿನಕ್ಕೊಂದ್ಸರಿ ಇಲ್ಲಿ ಬರೋದು ಹೋಗೋದು ಮಾಡ್ತಾಳೆ. ಅವಾಗ ನಿನ್ನ ಮನಸ್ಸು ಬದಲಾಗಿ ಮನಸ್ಸು ಕರಗಿ ಹೊಳೆ ತಂದಕಿನ ಮನೆಯಾಗಿಡು, ಮತ್ತೆ ನಮಗೆ ನಿಗ್ರಹ ಇಡ್ಲಕ್ಕಿ. ಅಲ್ವೇ, ಏನು ಮಾತಾಡತಿ? ಹಂಗೆ ಮನಸ್ಸು ಕರಿಗೆ ಅಣ್ಣ ಹೊಳ್ಳಕಿನ ಕರ್ಕೊಂಬಂದು ಈ ಮನೆಯಾಗಿಟ್ರೆ ತಪ್ಪೇನೈತಿ? ಗಂಡ ಹೆಂಡತಿ ಚಂದೆ ಬಾಳೋದು ನಿನಗೆ ಇಷ್ಟ ಇಲ್ಲನ? ನೋಡ್ತಂಗಿ, ನಿನಗೆ ಇವೆಲ್ಲ ಗೊತ್ತಾಗೋದಿಲ್ಲ, ಸುಮ್ಮನಿದ್ದು ಬಿಡ ನೀನು. ಸುಮ್ಮನಿದ್ದು ಬಿಡ್ತೀನಿ. ನಾಳೆ ಏನಾರ ಶಾಶ್ವತಿ ಮನೆಗೆ ಬರ್ದಂಗಿದ್ರೆ ಊರಾನ್ ಮಂದಿ ನಾನು ಹೊತ್ತು ನಿಲ್ಲಿಸ್ತಾರು, ಆಕಿನೂ ನನ್ನ ಹೊತ್ತು ನಿಲ್ಲಿಸ್ತಾಳು. ನಾ ಇಲ್ಲಿ ಇದ್ದಿದ್ದಕ್ಕನ ನಾನು ಇಲ್ಲಿ ಮನೆ ಸೇರಿಸ್ಕೋವಲ್ರು ಅಂತಂದು ಹೇಳಿ ಯವ ನೀ ಮಾಡೋ ಕೆಲಸ ಐತಲ್ಲ ಕೊನೆಗೆ ನನ್ನ ಕುತ್ತಿಗೆಗೆ ತಂದಿಡ್ತೀನಿ ನೀನು. ಯಾಕಂತಾರು ಈ ಮನೆ ಮಗಳದೀನಿ, ಅದ ಹೆಂಗಂತಾರ ಅವರು? ಇವ ಮಗಳನ್ನೋ ಪ್ರೀತಿಗೆ ನೀ ಮಾತಾಡ್ತಿ, ತಂಗಿ ಅನ್ನೋ ಪ್ರೀತಿಗೆ ಇವ ಹೇಳ್ತಾನ. ನಾವು ಇರಬಾರ್ದು ಖರೆ ಮಾತಂದ್ರೆ. ಈಗ ನಾಳೆ ನನ್ನ ಆದ್ನಿನ ಬಂದು ನನ್ನ ಗಂಡನ ಮನೆಯಾಗಿದ್ರು ನೀ ಹಿಂಗೆ ತ್ರಾಸಕತಿ, ನಾವು ಅದನ್ನ ವಿಚಾರ ಮಾಡ್ಬೇಕಾಕತಿ. ಯವ ನಾವು ಹೋಕ್ಕೇವಿ ನೋಡು, ಆದಟ್ಟು ಅಣ್ಣನ ಅತ್ತಿನ ಜೊತೆಗಿರೋಂಥ ವ್ಯವಸ್ಥೆ ಮಾಡಿ ನೀನು. ಇಲ್ಲ ತಂಗಿ, ನಿನಗೆ ಗೊತ್ತಿಲ್ಲ, ಆಕೆ ಭಾಳ ನೀಚದಾಳ ಅಂದ್ರೆ ಭಾಳ ನೀಚದಾಳಕಿ. ನೀ ಅನ್ಕೊಂಡಟ್ಟು ಸುಲಭಿಲ್ಲಕ್ಕಿ. ಆಕೆ ಈ ಮನೆಗೆ ಒಟ್ಟ ಬರೋದು ಬೇಡ ಅಂತ ನಾ ಹೇಳಿದ್ರೆ ಈ ಭಾಡೆ ಆ ಪಂಚರ ಮುಂದೆ 15 ದಿನ ಟೈಮ್ ಕೊಡ್ರಿ ಕೇಳ್ಕೊಂಡು ಬಂದಾನಲ್ಲಿ. 15 ದಿನ ಆದ್ಮೇಲೆ ವಿಚಾರ ಮಾಡಿ ಆಕೆ ತಂದು ಈ ಮನೆಯಾಗಿ ಇಟ್ಕೊಳ್ಳೋದೈತಿ ಇನ್ನೂ ಒಂದು ವಿಚಾರ. ಇಲ್ಲಿ ಎಷ್ಟು ಹಾರ್ಯಾಡ್ದ, ಆಕೆಗೆ ಡೈವರ್ಸ್ ಕೊಡ್ತೀನಿ, ಆಕೆ ನನಗೆ ಬೇಡ ಆದಾತ್ ಈದಾತ್ ಅಂತೇಳಿ ಅಲ್ಲಿ ಪಂಚರ್ ಹೇಳಿದಕ್ಕೆ ತಲೆ ಅಲ್ಲಾಡಿಸಿ ಬಂದು ಕೂತಾನಿ ಇಲ್ಲಿ. ನಾ ಏನಲ್ಲಿ ಪಂಚರಿಗೆ ಹ್ಞೂ ಅಂದು ಬಂದೆ, ನೀನು ಏನಂತ ಹೇಳಿದೆ ಅಲ್ಲಿ? ನಾನು ಇವತ್ತು ಇರಕ್ಕೆ ನಾಳೆ ಹೋಗಕ್ಕೆ ಅಂತಂದು ಹೇಳಿ ಏನು ಮಾಡ್ತಾರೋ ಈ ಮಾಡ್ಲಿ, ಅವ್ರು ಚಂದಾಗಿದ್ರೆ ಸಾಕತ್ತೆ. ನೀನು ಅಲ್ಲಿ ಪಂಚರ್ ಮುಂದೆ ತಲೆ ಅಲ್ಲಾಸಿ ಬಂದಿಲ್ಲ? ಏನಿದ್ರು ನನ್ನ ಮ್ಯಾಗ ಹರ್ಯಾಕ್ ನಿಂದು. ಅಲ್ಲಿ ಪಂಚರ್ ಮುಂದೆ ಕಮ್ಮಿಗತ್ತೆ ಮೇವು ಅಂತ ಇದ್ದಿ, ಅವ್ರು ಹೇಳಿದಕ್ಕೆಲ್ಲ ಹ್ಞೂ ಅನ್ನಕತ್ತಿದ್ದಿ. ಅಲ್ಲಲ್ಲ ಆಕೆ ಕುಟ್ಟಾಗ ಬಾಳವ ನೀನ ನಾನು, ಅದಕ್ಕೆ ನಂದೇನಪ್ಪ ನೀವಿಬ್ರು ಚಂದಾಗಿದ್ರೆ ನಂದೇನಿರ್ತೈತೆ ಅಲ್ಲಿ ತಕರಾರು ಅಂತ ಹೇಳಿದೆ. ಮತ್ತೆ ಈಗ 4 ಮಂದಿ ಕುಡ್ಯಾರಂದ್ರೆ ಏನು ಅಷ್ಟ್ರಿಗೂ ನಿಷ್ಠರ ಕಟ್ಕೊಳ್ಳೇನ? ನೀನು 15 ದಿನ ಟೈಮ್ ತೊಗೊಂಡು ಭಾಳ ತಯಾರಾಗಿ ಈಗ ನಾ ಬೇಡ ಅಂದ್ರೆ ಮಗನ ಬೇಳೆ ನಾನು ಮುರ್ಸಾಕತ್ತೇನೆ ಅಂತ ಅನ್ಕೊಳ್ಳೋದಿಲ್ಲ. ಬಾಳವ್ ನೀನದ್ದಿ, ನನಗೆ ಬೇಡ ಬೇಡ ಅಂತ ನಿಷ್ಠುರವಾಗಿ ಹೇಳ್ಬೇಕಾಗಿತ್ತು ನೀ. ಅವರೇ ನಿನ್ಗೇನು ಒತ್ತಾಯ ಮಾಡಿ ತಗೋಯ್ಕಿ ಕುಟ್ಟ ಬಾಳಬೇಕು ನೀನು ಅಂತ ತಂದು ಬಿಟ್ಟು ಹೋಗಿದ್ರ ಹೆಂಗ? ಅಲ್ಲಿ ದೊಡ್ಡತನ ಮಾಡಿ ಇಲ್ಲಿ ಬಂದ ನನ್ನ ಮ್ಯಾಗ ಹಾರಾಟ ಮಾಡಕ್ಕೆ ಊರು ಬಿಕ್ಕಿ ಬೇಡ. ಯಾವ ನೋಡ್ ನಾ ಹೇಳತ್ತ, ನೀ ಸುಮ್ಮನೆ ಬಾಯ್ಬೇಡ ನನಗೆ. ನಾನು ಟೈಮ್ ತೊಗೊಂಡೆ, ನೀನು ನಿರ್ಧಾರ ಮಾಡಿಲ್ಲ. ನೀ ಬರೀ ಟೈಮ್ ತಗೊಂಡಿ, ಆಕೆ ಏನಂದ್ರೆ ಕೇಳಿಸ್ಕೊಂಡಿಲ್ಲ. ಅತಿಯರ್ ಏನಂದ್ರೆ ಬೇ ಆಕಿ ಮಾಟಗಾತಿ ಅಲ್ಲಿ ಏನು ನಾಟಕ ಸೋಗ್ ಮಾಡಿಲ್ಲ ಗೊತ್ತೈತಿನ ಶೈಲಿ? ಏನು ಹೇಳ್ತಾಳ? ನಾನು ಅವಂಗ ಬೇಡಾದ್ರು ಅವು ನನಗೂ ಬೇಕ್ರಿ, ನನಗೆ ನನ್ನ ಮಗ ಬೇಕ್ರಿ, ಅವ್ರು ಹೊಳೆ ಕರ್ಕೋತೇನೆ ಅಂದ್ರೆ ನಾ ಭಾಳ ತಯಾರದೀನಿ, ಹಂಗಾತು ಹಿಂಗಾತು ಲಾಳತು ಲಟ್ಟಾತು ಲಸಗಾತಂದು ಅಲ್ಲಿ ಪಂಚರು ಮನಸ್ಸು ಕರಗಿಸಿ ಬಿಟ್ಲಕ್ಕಿ. ಇವನು ಅಲ್ಲಿಂದ ಒಂದೀಟ ಮನಸ್ಸು ಕರಗದಂಗೆ ಅನ್ಸಾಕತ್ತಾನೆ. ನನಗೆ ಅಲ್ಲಿಂದ ನೋಡ್ಕೊಂಡ ಬರಾಕತ್ತೀನಿ, ಆಕೆ ಮ್ಯಾಲೆ ಸಿಟ್ಟು ಒಂದಿಟ್ಟು ಇಳ್ದಂಗೆ ಆಗೈತಿ, ಶಾಂತ ಆಗ್ಯಾನ ಅಂತ ಅನ್ಸಾಕತ್ತೈತಿ ನನಗೆ. ನೋನ ಹಡ ಏನು ಮಾತಾಡಿದ್ರು ತಪ್ಪು ಈ ಮನ್ಯಾಗ. ನಾನು ಎತ್ತಾಗ್ರ ಹೊಕ್ಕನೆ ಎಣ್ಣ ಯವ ನಿನಗಂತೂ ಬಾಯಿ ಒಟ್ಟ ಸುಮ್ಮನಿರೋದಿಲ್ಲ ನೋಡಿ. ನಾ ಏನು ಮಾತಾಡೀನಿ ಯವ? ನಿನಗೆ ಎದಕ್ಕೆ ಬೇಕು ಅವ್ರ ಗಂಡ ಹೆಂಡತಿ ವಿಚಾರ? ನಿಂದೇನು ಒಂದು ಹೊಟ್ಟಿ ಒಂದು ರೊಟ್ಟಿ. ನೀನೇನು ಇವತ್ತು ಊರಾಗಿರಕ್ಕಿ ನಾಳೆ ಕುಣಿಯಾಗಿರಕ್ಕಿ, ನಿನಗೆ ಯಾಕೆ ಅವ್ರು ಉಸಾಬರಿ? ಅವ್ರು ಹೆಂಗಾರ ಯಾಕೆ ಮಾಡ್ಕೊಂಡು ಹೋಗ್ಬಲ್ರಕ್ಕ ಗಂಡ ಹೆಂಡತಿ ವಿಚಾರ? ನೀವು ಒಟ್ಟ ಇದ್ರಾಗ ತಲೆ ಹಾಕ್ತಕ್ಕದ್ದಲ್ಲ. ನೀ ಸೀದಾ ನಡಿ ನನ್ನ ಜೊತೆಗೆ ಮನೆಗೆ ಹೋಗೋಣ. ಅವ್ರ ಗಂಡ ಹೆಂಡತಿ ಏನು ಬೇಕಾದ್ರೂ ಮಾಡ್ಕೊವಲ್ರಾಕಿಲ್ಲಿ. ಇಲ್ಲಿದ್ದೆ ಅಂದ್ರೆ ಬರೀ ಕದನ ಹೊಡಿಕೆ ಅವ್ರು ಕುಟ್ಟಾಗ. ನಡಿ ಸೀದಾ ನನ್ನ ಜೋಡಿ ಹೋಗೋಣ. ಯವ ನಾನು ನೋಡಿ ಹೇಳಾಕತ್ತೀನಿ, ನಾಳೆ ಏನಾರು ಅವ್ರ ಗಂಡ ಹೆಂಡತಿ ದೂರಾಗಿ ಆ ಕೂಸು ಏನಾರ ಪ್ರದೇಶಿ ಆತಂದ್ರೆ ನಿನ್ನಿಂದ ಅವ್ರು ಭಾಳ ಹದಗೆಡ್ತತ್ತೆ, ನೀನು ಹೊತ್ತು ನಿಲ್ಲಿಸ್ತಾರ. ಸಾಯ ಕಾಲಕ್ಕಿಂತ ಕಳಕ ಕಟ್ಕೊಂಡು ನಿನ್ನ ಸಾಯೋದು ಬೇಕನ? ನಿನ್ನ ಮಗ ಪ್ರದೇಶ ಆಗೋದು ಬೇಸಿನ? ಹೆಂಗೆ ಅನ್ಸಾತೈತಿ ನಿನಗೆ? ಅಲ್ಲ ತಂಗಿನ ಏನು ತಪ್ಪಂದೇನಕ್ಕೆ ಅಂತ ರಗಡು ಮಾಡಿ ಹೇಳಕ್ಕೆ ಬೇಡ ಅಂತ ಹೇಳೀನಿ, ಮೊಮ್ಮಗ ಬೇಡ ಅಂದಿಲ್ಲ. ಯವ ನೀ ಒಂದಿಟ್ಟು ವಿಚಾರ ಮಾಡಿ ಮಾತಾಡೋದನ್ನ ಕಲ್ಕೊ. ಅಲ್ಲವೇ ಅವ್ವ ಅಪ್ಪ ಇದ್ರೂ ಹುಡುಗ ಯಾಕೆ ಪ್ರದೇಶ ಆಗಬೇಕು? ಈಗ ಅವನ ಹತ್ರ ಇದ್ರೆ ಅಪ್ಪನ ಪ್ರೀತಿ ಕಾಣಲ್ಲ, ಅಪ್ಪನ ಕುಟ್ಟಾಗಿದ್ರೆ ಅವನ ಪ್ರೀತಿ ಕಾಣಂಗಿಲ್ಲ. ನೀ ಯಾಕೆ ಇಬ್ಬರನ್ನು ದೂರ ಮಾಡಿ ಅದಕ್ಕೆ 2 ಮಂದಿದು ಪ್ರೀತಿ ಸಿಗದಂಗೆ ನೀ ಯಾಕೆ ಮಾಡಿ ಪಾಪ ಕಟ್ಕೋತಿ? ಯವ ಮಕ್ಕಳಿಗೆ ತಂದೆ ಪ್ರೀತಿನೂ ಮುಖ್ಯ ಇರ್ತೈತಿ, ತಾಯಿ ಪ್ರೀತಿನೂ ಮುಖ್ಯ ಇರ್ತೈತಿ.
ಈಗ ನನ್ನ ನೋಡು ಗಂಡನ ಕಳ್ಕೊಂಡೇನಿ. ನನ್ನ ಮಗಳಿಗೆ ತಂದಿ ಪ್ರೀತಿ ಹೆಂಗಿರ್ತೈತೆ ಅನ್ನೋದ ಗೊತ್ತಿಲ್ಲ. ಈಗ ಸಣ್ಣಕ್ಕೆದಾಳ, ಈಗೇನು ಅನ್ಸೋದಿಲ್ಲಕ್ಕಿಗೆ. ಮುಂದೆ ಒಂದಿನ ಬೇರೆ ಯಾರಾದರೂ ಹುಡುಗರಿಗೆ ಅವರಪ್ಪ ಪ್ರೀತಿ ಮಾಡೋದು ನೋಡಿದ್ರೆ ಅದಕ್ಕೂ ಒಂದಿನ ಅನಿಸ್ತೈತಿ, ನಮ್ಮಪ್ಪರು ಇದ್ದಿದ್ದೆ ಹಿಂಗೆ ಮಾಡ್ತಿದ್ನೇನ ಅಂತಂದು. ನಮ್ಮ ಕರ್ಮ ಅದು ಮಾಡಿದ ಪಾಪಕ್ಕೆ ಅದಕ್ಕೆ ಅಪ್ಪನ ಪ್ರೀತಿ ಕಂಡಿಲ್ಲ, ನಾ ಮಾಡಿದ ಕರ್ಮಕ್ಕೆ ಗಂಡನ ಕಳ್ಕೊಂಡೇನಿ. ಹಾಂ, ನಮ್ಮದಂತೂ ಹಣೆ ಬರ ಸುಮಾರಿತ್ತು, ಹಿಂಗಾಗೈತಿ. ಆ ಹುಡುಗಿಗೆಲ್ಲ ಇದ್ರೂ ನೀ ಯಾಕವೇ ದೂರ ಮಾಡಿ ಪಾಪ ಕಟ್ಕೋತಿ? ಇಬ್ರು ಒಟ್ಟಿಗೆ ಇರ್ತಾರ, ಹೊಂದಾಣಿಕೆ ಮಾಡ್ಕೊಂಡಾದ್ರೆ ಇರೋದಾದ್ರೆ ಇರ್ಲಿ ಬಿಡು. ನೀ ಯಾಕಂದು ಬಾಯಿ ಹೊಲಸು ಮಾಡ್ಕೋತಿ? ನೀ ಯಾಕೆ ನಿಷ್ಠುರ ಕಟ್ಕೋತಿ? ನೀ ಯಾಕೆ ಅವ್ರನ್ನ ಬೇರೆ ಮಾಡಿದ ಅಪ್ಪವಾದ ನೀನು ಮ್ಯಾಗ ಹೊತ್ಕೋತಿ? ಹಾಂ, ಏನ ಹೇಳವಾ ತಂಗೇಕಿ ರಗಡ್ ಮಾಡ್ಯಾಳ ನನಗೆ. ಅದಕ್ಕೆ ಆಕಿ ನೋಡಿದ್ರೆ ನನಗೆ ಈ ಅನಿಸ್ತೈತೆ ನೋಡುವ. ಆಕಿ ಮನೆಗೆ ಬಂದ್ರೆ ನಿನಗೆ ಆಗೋದಿಲ್ಲ, ಹೋದಿಲ್ಲ? ನಡಿ ನಮ್ಮ ಮನೆಗೆ ಹೋಗೋಣ. ನಿನಗೆ ಯಾವತ್ತು ಹೊಳಿ ಕಡೆ ಬರ್ಬೇಕು ಅನ್ನಿಸ್ತೈತಿ ಬರುವಂತಿ, ಇಲ್ಲ ಬರ್ಬೇಕು ಅನ್ನಿಸ್ತಿಲ್ಲ ಅಲ್ಲೇ ಇರುವಂತಿ. ಒಟ್ಟಲ್ಲಿ ಅವ್ರ ಗಂಡ ಹೆಂಡತಿ ದೂರ ಮಾಡೋ ಮಾತು ಮಾತ್ರ ನೀ ಮಾತಾಡ್ಬೇಡ. ಈಗ ಅಣ್ಣ ಮಾತಾಡಿ ಹೋಗಿದ್ದು ನೋಡಿದ್ರೆ ನನಗೂ ಅನ್ಸಾಕತ್ತೈತಿ ಅವ್ನಿಗೆ ಹೆಂಡತಿ ಕುಟ್ಟಾಗ ಬಾಳ್ಬೇಕು ಅನ್ಸಾಕತ್ತೈತಿ ಅಂತಂದು. ಯಾಕಂದ್ರೆ ಅವ ಏನು ಒಂದು ಮಾತು ಆಕಿ ಕುಟ್ಟಾಗ ನಾ ಬಾಳಾಕೊಲ್ಯ ಅನ್ನ ಮಾತು ಅನ್ಲಿಲ್ಲ. ಅವಂಗೂ ಹೆಂಡತಿ ಕುಟ್ಟ ಬಾಳ್ಬೇಕು ಅನ್ನೋ ಮನಸ್ಸೈತಿ. ಇನ್ನೊಂದು ಹೆಂಡತಿ ಕುಟ್ಟಾಗಿರ್ಬೇಕು ಅನ್ನೋ ಮನಸ್ಸು ಇದೆಯಾ ಇಲ್ಲ ಗೊತ್ತಿಲ್ಲ. ಮಗನಿಗೋಸ್ಕರನಾದ್ರೆ ಆಕಿ ನೀ ಮನೆಗೆ ಕರ್ಕೊಂಡು ಬರ್ಬೇಕಂತ ಅವ್ನಿಗೆ ಅನಿಸಿರ್ತೈತಿ. ಯಾಕಂದ್ರೆ ಅವಂಗೂ ಮಗನ ದೂರ ಮಾಡ್ಕೋಬೇಕು ಅನ್ನೋ ಮನಸ್ಸು ಇರೋದಿಲ್ಲ. ನೀ ಯಾಕಂತಿ ಅದಕ್ಕಂತೀನಿ ನಾ? ಹಾಂ, ಅವ್ರವ್ರಿಗೆ ಭಾಳ ಹೊಂದಾಣಿಕೆ ಐತಿ ಬಂದ ಮೇಲೆ ನೀ ಯಾಕೆ ಮಾತಾಡ್ತಿ? ಈಗ ಅವ್ನಿಗೇನು ಅನಿಸ್ತೈತಿ, ನಮ್ಮವನ ನನ್ನ ಬಾಳೆ ಹರ್ಸಕ್ಕೆ ನಿಂತಾಳಂತ ಅನಿಸ್ತೈತಿಲ್ಲ ಅವ್ಗೆ. ನೋಡ್ಯವ, ನಾ ಹೇಳಷ್ಟು ಹೇಳಿರ್ತೀನಿ. ನಾಳೆ ಮುಂಜಾನೆ ನಾ ಊರಿಗೆ ಹೊಂಟೇನಿ, ಸೀದಾ ನೀನು ತಯಾರಾಗ. ಆತು ನಡಿ, 2 ದಿನ ನಾನು ನಿನ್ನ ಜೋಡಿ ಬರ್ತೀನಿ. ಆತು, ಇನ್ನು ಹೊಳ್ಳಿ ಸುದ್ದಿ ಮಾತಾಡೋಂಗಿಲ್ಲ, ಇಲ್ಲಿಗೆ ಮುಗಿಸ್ಬಿಡ್ಬೇಕು. ಆತು ಹೇಳು, ನಮ್ಗೇನಾಗೋದೈತಿ? ಯಾರು ಹೆಂಗಾರ ಯಾಕಿರುವಲ್ರ ಆಕಿ ಮನ್ಯಾಗ? ನಾನಂತೂ ಬರೋದಿಲ್ಲ. ಇನ್ನೊಂದು ತಂಗಿ ಹೇಳ್ತೀನಿ ನೋಡ್, ಆಕಿ ಇನ್ನೂ ಬದಲಾಗಿಲ್ಲ ತಂಗಿ. ಇವಾಕಿ ಬದಲಾಗಲಿ ಬಿಟ್ಟರೆ ಬಿಡಲಿ, ನಿನಗೆ ಎದಕ್ಕೆ ಬೇಕನ್ನಕ್ಕಿನ? ಆತು ಹೇಳು, ನಾಳೆ ನಾನು ನಿನ್ನ ಜೋಡಿ ಬರ್ತೀನಿ. ಚಾ ಹಾಕ್ಕೊಂಡು ಬರ್ತೀನಿ, ಕುಂದರು.